ಏಯ್, ಏನಾಯ್ತೆ? ಯಾಕೆ ಹೇಳ್ಕೊಂಡ್ ಬಂದೆ? ನಿನ್ಗೆ ಒಂದ್ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಈ ಮನೆಯಲ್ಲಿ ನಾವ್ ಅನ್ಕೊಂಡಾಗ ಏನೂ ಆಗ್ತಿಲ್ಲ, ಎಲ್ಲ ಬೇರೆನೆ ನಡೀತಾ ಇದೆ ಮಾಮ್. ಏನ್ ಹೇಳ್ತಾ ಇದ್ಯೆ? ಹೌದು, ವೀರ್ ಅರ್ಥನೇ ಆಗ್ದಿರೋ ತರ ನಡ್ಕೋತಾ ಇದ್ದಾನೆ. ಅಂಥದ್ ಏನ್ ಮಾಡ್ದ ಈಗ? ವಿರಾಟ್ನ ಕರ್ಕೊಂಡ್ ಬರ್ತೀನಿ ಅಂತ ಆಫೀಸಿಗೆ ಹೋದ್ನಲ್ವಾ, ಆನ್ ದ ವೇ ರಾಘವೇಂದ್ರ ಸ್ವಾಮಿ ಮಠ ಇದೆಯಲ್ಲ, ಅಲ್ಲೇ ಅವ್ನ್ ಕಾರ್ ನಿಂತಿತ್ತು. ಅದ್ರಲ್ಲಿ ಏನೇ ಇದೆ? ಏನೋ ಕೆಲ್ಸ ಇರತ್ತೆ, ನಿಲ್ಸಿರ್ತಾನೆ. ನಾನು ಹಾಗೆ ಯೋಚನೆ ಮಾಡಿದ್ದೆ, ವಿರಾಟ್ ಅಲ್ಲೇ ಇರ್ತಾನೆ ಅಂತ. ನಾನ್ ಕಾರ್ ಹತ್ರ ಹೋದ್ರೆ ಅವ್ನ್ ಅಲ್ಲಿರ್ಲಿಲ್ಲ. ಅಲ್ಲೇ ಇದ್ದೊಬ್ರತ್ರ ವಿಚಾರಿಸಿದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ? ವಿರಾಟ್ ಡೈಲಿ ಅಲ್ಲೇ ಕಾರ್ ಪಾರ್ಕ್ ಮಾಡಿ ಆಟೋದಲ್ಲಿ ಹೋಗ್ತಾನಂತೆ. ಹಾ? ಪುಣ್ಯಕ್ಕೆ ಆ ಆಟೋದವನ್ ಅಲ್ಲೇ ಇದ್ದ. ಅವನನ್ನ ವಿಚಾರಿಸ್ದೆ. ವೀರ್ ದಿನ ಆಟೋ ಹತ್ತಿ ಯಾವ್ದೋ ಒಂದ್ ರೂಮ್ಗೆ ಹೋಗ್ತಾನೆ ಅಂತ ಹೇಳ್ದ. ಸರಿ, ಯಾವ ರೂಮ್ ತೋರ್ಸು ಬಾ ಅಂತ ಕರ್ಕೊಂಡ್ ಹೋದೆ. ವೀರ್ ಇವತ್ತು ಡ್ರೆಸ್ ಹಾಕಿದ್ನಲ್ಲ, ಅದೇ ತರ ಡ್ರೆಸ್ ಅಲ್ಲಿತ್ತು ಮಾಮ್. ಏನೇ ಹೇಳ್ತಾ ಇದ್ಯಾ? ಹಾ, ಏನಿದೆಲ್ಲ ಅಂತ ಕೇಳೋಣ ಅಂತ ಕಾಲ್ ಮಾಡಿದ್ರೆ ಅವ್ನು ನನ್ ಕಾಲೇ ಪಿಕ್ ಮಾಡ್ಲಿಲ್ಲ. ಆಮೇಲೆ ರಾತ್ರಿ ಪುನಃ ಅದೇ ರೂಮ್ ಹತ್ರ ಬಂದು ಆಟೋ ಹತ್ಕೊಂಡು ಪಾರ್ಕ್ ಮಾಡಿರೋ ಕಾರ್ ಹತ್ರ ಬಂದು ಕಾರ್ ಹತ್ಕೊಂಡು ಮನೆಗ್ ಬರ್ತಾನಂತೆ. ನಿಜ ಹೇಳ್ತಾ ಇದ್ಯೇನೆ? ನಾನ್ ಯಾಕೆ ಮಾಮ್ ಸುಳ್ಳು ಹೇಳಿ? ತುಂಬಾ ಸಸ್ಪಿಷಿಯಸ್ ಆಗಿದೆ, ಇಲ್ಲೇನೋ ನಡೀತಾ ಇದೆ. ಈ ಡೌಟ್ ನನಗ್ ಯಾವಾಗಿಂದನೋ ಇತ್ತು. ಆದ್ರೆ ನೀನೇ ತಾನೇ ಮೊದ್ಲು ಚೈಲ್ಡ್ ತರ ಆಡ್ತಾ ಇದ್ದೆ, ಈಗ ವಿರಾಟ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ ಅಂತ ಹೇಳಿದ್ದು. ನನ್ಗಿನ್ನೂ ಭಯ ಪಡಿಸ್ತಾ ಇದ್ಯಾ ನೀನು? ಇರೋದನ್ನೇ ಹೇಳ್ತಾ ಇದ್ದೀನಿ. ಊಸ್ರು ಒಳ್ಳಿ ಬಣ್ಣ ಬದಲಾಯಿಸೋ ಥರ ಅವನ್ ಮಾತಲ್ಲಿ ಯಾವತ್ತೂ ಕ್ಲಾರಿಟಿನೇ ಇರಲ್ಲ. ಅಲ್ಲ, ಅವ್ರಮ್ಮ ಪೂಜೆಗಿರು ಅಂತ ಅಷ್ಟು ಹೇಳಿದ್ರು ಅವನ್ ಏನೋ ಕೆಲ್ಸ ಇದೆ ಅಂತ ಹೇಳಿ ಹೋಗಿದಾನೆ ಅಂದ್ರೆ ಅಂಥ ಗನಂಧಾರಿ ಕೆಲ್ಸ ಯಾವ್ದಿರ್ಬೋದು? ಆದಷ್ಟು ಬೇಗ ಅವ್ನು ಎಲ್ಲಿದ್ದಾನೆ ಅಂತ ಫೈಂಡ್ ಔಟ್ ಮಾಡ್ಬೇಕು. ನನ್ ಪ್ರಶ್ನೆಗಳಿಗೆಲ್ಲ ಉತ್ತರ ಕೇಳ್ಬೇಕು. ಆಯ್ತು, ಆದ್ರೆ ಈಗ ಸದ್ಯಕ್ ನಾವ್ ಏನು ಕೇಳೋದ್ ಬೇಡ. ಕೇಳ್ದೆ ಇದ್ರೆ ಏನ್ ನಡೀತಾ ಇದೆ, ವೀರ್ ಏನ್ ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಳೋದ್ ಬೇಡ್ವಾ? ಕೇಳೋಣ ಬೇಬಿ. ಆದ್ರೆ ಡ್ಯಾಡಿ ಈಗ ಹೊರಗಡೆ ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ಅವ್ರನ್ನು ಕೂರ್ಸ್ಕೊಂಡು ಪ್ರಶ್ನೆ ಮಾಡೋಣ, ಆಗ ಅವ್ನ್ ಬಾಯ್ ಬಿಡ್ತಾನೆ. ಈ ವೀರ್ ಬೇರೆ ಡ್ರೀಮ್ ಪ್ರಾಜೆಕ್ಟ್ ಅನ್ಕೊಂಡು. ಮಾಮ್, ಈ ಡ್ರೀಮ್. ಬೇಬಿ, ನಿನ್ ಟೆನ್ಷನ್ ನನಗ್ ಅರ್ಥ ಆಗತ್ತೆ. ಮೊದ್ಲೇ ಅಥರ್ವ ಕಾಣಿಸ್ತಾ ಇಲ್ಲ. ಪೂಜೆ ಎಲ್ಲ ಮುಗಿಲಿ, ಆಮೇಲೆ ಎಲ್ಲ ವಿಚಾರ್ಸೋಣ. ಕಾಪಾಡೋ ದ್ಯಾವ್ರೇ, ಕಾಪಾಡೋ ಕಾಪಾಡೋ, ಪ್ರೀತಿಯನ್ನು ಬೀದಿಯಲ್ಲಿ ಬಿಡಬೇಡವೋ. ಕಾಪಾಡೋ, ಮಾತಾಡೋ, ಪ್ರೀತಿ ಒಂದೇ ಲೋಕದಲ್ಲಿ ನಿಸ್ವಾರ್ಥವೋ. ಕಾಪಾಡೋ ಕಾಪಾಡೋ. ಭವಾನಿ, 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 ಹೇಗಿದ್ಯಾ? ಇಷ್ಟು ದಿನ ಎಲ್ಲಿದ್ದೆ? ನನ್ ಬಿಟ್ಟು ನಾನು ಯಾರು ಗೊತ್ತಾಗಿಲ್ವಾ? ನಾನು ಅಥರ್ವ. ಭವಾನಿ, ನಾನು ನಿನ್ನನ್ನು ಎಷ್ಟೆಲ್ಲ ಹುಡುಕ್ದೆ ಗೊತ್ತಾ? ನೀನು ಎಲ್ಲೋದು ನನ್ ಬಿಟ್ಟು? ನಿನ್ನ ಅಥರ್ವ ಬೇಡವಾ ನಿನಗೆ? ನಾನು ನಿನ್ನನ್ನ ತುಂಬಾ ಮಿಸ್ ಮಾಡ್ಕೊಂಡೆ. ನೋಡು, ನೀನ್ ನನ್ಗೀಗ ಸಿಕ್ಕಿದ್ದು ಎಷ್ಟು ಖುಷಿ ಆಯ್ತು ಗೊತ್ತಾ? ಭವಾನಿ, ಐ ಲವ್ ಯು. ಮಾತಾಡಲ್ವಾ? ಮಾತಾಡು. ಭವಾನಿ, ನೀನ್ ಸಿಕ್ಕಿದ್ದು ತುಂಬಾ ಒಳ್ಳೇದಾಯ್ತು, ತುಂಬಾನೇ ಒಳ್ಳೇದಾಯ್ತು. ಏನ್ ಗೊತ್ತಾ, ನಮ್ಗಿನ್ನು ಮದುವೆ ಆಗ್ಬೇಕು ಅಲ್ವಾ? ಎಲ್ರು ನೀನ್ ಸತ್ತಿದೀಯಾ ಅಂತಾರೆ. ನೀನು ಸತ್ತಿಲ್ಲ ಅಲ್ವಾ? ಇಲ್ಲ ಇಲ್ಲ, ನೀನ್ ಸತ್ತಿಲ್ಲ. ಭವಾನಿ, ಮಾತಾಡು.
ನನ್ನ ಮೇಲೆ ಕೋಪನಾ? ನಾನು ಮದುವೆ ಆಗಿಲ್ಲ ಅಂತ ನಿನ್ ನನ್ನ ಮೇಲೆ ಕೋಪ ಇದೆಯಾ? ಆಗ್ತೀನಿ, ನಾನು ನಿನ್ನ ಮದುವೆ ಆಗ್ತೀನಿ. ಹಾ ಭವಾನಿ, ನೀನ್ ಗರ್ಭಿಣಿನಾ? ಎಷ್ಟು ತಿಂಗಳು? ಹೊಟ್ಟೆಲ್ ಪಾಪು ಇದೆಯಾ? ಭವಾನಿ, ಪಾಪು ನಿನ್ ಜೊತೆ ಮಾತಾಡತ್ತಾ? ಭವಾನಿ, ನೀನ್ ನನ್ ಬಿಟ್ಟು ಎಲ್ಲೂ ಹೋಗ್ಬೇಡ. ನನಗೆ ತುಂಬಾ ಬೇಜಾರು, ಬೋರ್ ಆಗತ್ತೆ. ಏನ್ ಗೊತ್ತಾ, ಅವ್ರು ಯಾರು ಸರಿ ಇಲ್ಲ, ತುಂಬಾ ಬೈತಾರೆ. ನೀನ್ ಮಾತ್ರ ಒಳ್ಳೆಯವಳು. ನೀನ್ ನನ್ನ ಜೊತೆಗಿದ್ರೆ ನನಗೆ ತುಂಬಾ ಖುಷಿ ಆಗತ್ತೆ. ಭವಾನಿ, ನಾನ್ ನಿನ್ ಬಿಟ್ಟು ಒಂದು ಕ್ಷಣನೂ ಇರಲ್ಲ. ಭವಾನಿ, ನಡಿ, ನಾವು ಮನೆಗೆ ಹೋಗೋಣ. ನಿನ್ನ ಅಮ್ಮ ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ. ಅವರು ನನಗೆ ನಿನ್ಗೆ ಮದುವೆ ಮಾಡಿಸ್ತಾರೆ. ಓಕೆನಾ? ಬಾ ಹೋಗೋಣ. ನಾವು ಮದುವೆ ಆಗಿ ಹೊಸ ಜೀವನ ಶುರು ಮಾಡೋಣ. ನಮ್ದೇ ಪುಟ್ಟ ಅರಮನೆ. ನೀನ್ ರಾಜ, ತೋ ನೀನು ರಾಣಿ, ನಾನ್ ರಾಜ. ಆಮೇಲೆ ನಮಗೆ ರಾಜ್ಕುಮಾರ, ರಾಜ್ಕುಮಾರಿನಾ ಗೊತ್ತಿಲ್ಲ. ನಮ್ಮನೇಲಿ ಅಪ್ಪ, ಅಮ್ಮ, ವಿರಾಟ್, ಅಜ್ಜಿ, ಮಾವ ಎಲ್ರೂ ಇದ್ದಾರೆ. ಬಾ ಹೋಗೋಣ. ನಿಲ್ಸಿ. ಓಯ್, ನಿಲ್ಸ್ತಾನೆ ಇಲ್ಲ. ನಾವು ನಡ್ಕೊಂಡೆ ಹೋಗೋಣ. ಇರು 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 ಇರು. ಅರೆ ಬಾರೋ, ಇಲ್ಲಿ ನನ್ ಟಾನಿಕ್ ಸಿಗತ್ತೆ. ನಡ್ಕೊಂಡು ಹೋಗ್ಬೇಕು ಅಂದ್ರೆ ಶಕ್ತಿ ಬೇಕು. ಟಾನಿಕ್ ಕುಡಿದ್ರೆ ಶಕ್ತಿ ಬರುತ್ತೆ ಅಂತ ಮಾವ ಹೇಳಿದ್ದಾರೆ. ಭವಾನಿ, ನೀನ್ ಇಲ್ಲೇ ಕೂತ್ಕೋ. ನನಗೆ ಇವತ್ತು ನಡ್ಕೊಂಡು ಹೋಗಕ್ ಶಕ್ತಿ ಇಲ್ಲ. ಟಾನಿಕ್ ತಗೊಂಡ್ ಬರ್ತೀನಿ, ನೀನ್ ಬಾ ಕೂತ್ಕೋ ಬಾ. ಭವಾನಿ, ನೀನ್ ಇಲ್ಲೇ ಇರು, ಎಲ್ಲೂ ಹೋಗ್ಬೇಡ ಆಯ್ತಾ? ನಾನ್ ನಡ್ಕೊಂಡು ಹೋಗ್ಬೇಡ, ನಾನ್ ನಿನ್ನ ಎತ್ಕೊಂಡೇ ಹೋಗ್ತೀನಿ. ಇಲ್ಲೇ ಇರು. ಎಲ್ಲಿಗೂ ಹೋಗ್ಬೇಡ, ಇಲ್ಲೇ ಇರು. ಬಂದೆ ಬಂದೆ. ಇದೇ ಲೊಕೇಶನ್. ನಮ್ಮ ಪ್ಲಾನ್ ಪ್ರಕಾರ 90% ಎಲ್ಲ ಕೆಲಸನೂ ಆಗಿದೆ. ಇನ್ನು ದುಡ್ಡು ಕೊಟ್ಟು ಭೈರವಿನ ಕರ್ಕೊಂಡೋಗೋದಷ್ಟೇ ಉಳಿದಿದೆ. ವಾವ್, ನಾನು ಇಂಥ ಸಾಹಸ ಮಾಡ್ದಲ್ಲ ಅಂತ ತುಂಬಾ ಖುಷಿ ಆಗ್ತಿದೆ.